ಜಮ್ಮುವಿನ ಸೇನಾ ಕಾರ್ಯಾಚರಣೆಯ ವೇಳೆ ಹಿಮಚರಂಡಿಗಳಲ್ಲಿ ದೇಶಕ್ಕಾಗಿ ನಿಂತು ಶತ್ರುವಿನ ಗುಂಡಿಗೆ ಎದೆಯೊಡ್ಡಿ ಹುತಾತ್ಮನಾದ ಸೈನಿಕ ಗುರ್ನಮ್ ಸಿಂಗ್ ಇವರ ಪ್ರತಿಮೆಯನ್ನ ಊರಿನಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಅಲ್ಲಿ ಈಗ ವಿಪರೀತ ಚಳಿ ಇರೋದ್ರಿಂದ ತನ್ನ ಮಗನ ಪುತ್ಥಳಿಗೂ ಚಳಿಯಾಗ್ತಾ ಇರಬಹುದು ಅಂತ ಆ ಸೈನಿಕನ ತಾಯಿ ಆ ಪ್ರತಿಮೆಗೆ ದಪ್ಪನೆಯ ಕಂಬಳಿ ಹೊದಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಗ ಕಲ್ಲಾಗಿದ್ರೂ ತಣ್ಣಗಾಗ್ತಾ ಇರಬಹುದು ಎಂಬ ಯೋಚನೆ ತಾಯಿಯನ್ನ ಕುಳಿತಲ್ಲೇ ಇರಲು ಬಿಡ್ತಾ ಇರಲಿಲ್ಲ ಅನ್ಸುತ್ತೆ. ಮಗನಿಗೆ ಹೊದಿಸ್ತಾ ಇದ್ದ ಅದೇ ದಪ್ಪ ಕಂಬಳಿಯನ್ನ ಕೈಯಲ್ಲಿ ಹಿಡಿದು ನಿಧಾನವಾಗಿ ಹೊರಟಿದ್ದಾಳೆ. ಜನರು ನೋಡ್ತಾ ಇದ್ರು, ಕೆಲವರು ಕಣ್ಣು ಒರೆಸಿಕೊಂಡ್ರು, ಕೆಲವರು ತಲೆಬಾಗಿದ್ರು. ತಾಯಿ ಏನೂ ನೋಡಲಿಲ್ಲ. ಅವಳ ಕಣ್ಣಿಗೆ ಕಾಣಿಸಿದ್ದು ಒಂದೇ, ತನ್ನ ಮಗ. ಆ ಕಂಬಳಿಯನ್ನ ಪ್ರತಿಮೆಯ ಭುಜಗಳ ಮೇಲೆ ಹೊದಿಸಿದಾಗ ಕಲ್ಲಿಗೂ ಜೀವ ಬಂದಂತೆ ಅನಿಸಿ ಗಾಳಿಯು ಕ್ಷಣಕಾಲ ಮೌನವಾಗಿದೆ. ಈ ದೃಶ್ಯವನ್ನ ಯಾರು ವಿಡಿಯೋ ಮಾಡಿದ್ದಾರೆ, ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದಕ್ಕೆ ಹೇಳೋದಲ್ವಾ, ತಾಯಿ ಅಂದ್ರೆ ಯುದ್ಧಕ್ಕೂ ಸೋಲದ ಶಕ್ತಿ ಅಂತ. ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ.